ಎಲೆಯ ಕೊಟ್ಟೆಯನ್ನ ಮಾಡ್ಲಿಕ್ಕೆ ಬಾಳೆ ಎಲೆಯನ್ನ ಚೆನ್ನಾಗಿ ಕಾಸ್ಕೊಳ್ತಾ ಇದ್ದೇನೆ. ಇಲ್ಲ ಅಂದ್ರೆ ಹರಿದು ಹೋಗ್ತದೆ. ಈ ರೀತಿ ಬೆಂಕಿಯಲ್ಲಿ ಹಿಡಿದು ಕಾಸ್ಕೊಂಡ ನಂತರವೇ ನಾವು ಕೊಟ್ಟೆಯನ್ನ ಮಾಡ್ಕೊಳ್ಬೇಕಾಗ್ತದೆ. ಅದರ ಸೈಡಿನಲ್ಲಿರುವ ದಪ್ಪ ದಂಟು ಏನಿರ್ತದೆ ಅದನ್ನೆಲ್ಲ ತೆಗೆದು ಹಾಕೊಂಡು ಒಂದು ಹದದಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಕಟ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡು, ತುಂಬಾ ಸಿಂಪಲ್ ಇದೆ ಇದು ನೋಡಿ. ಈ ರೀತಿ ಎರಡು ಕಡೆ ಕಟ್ ಮಾಡ್ಕೊಳ್ಬೇಕು. ಇದು ನಾನು ಸಿಂಗಲ್ ಎಲೆಯಿಂದ ಮಾಡ್ಕೊಳ್ತಾ ಇದ್ದೇನೆ. ಡಬಲ್ ಎಲೆ ಬೇಕಾದ್ರೂ ಹಾಕೊಳ್ಬಹುದು. ನಂತರ ಇಷ್ಟೇ ಸಿಂಪಲ್ ಆಗಿ ಆ ಕಡೆ ಈ ಕಡೆ ಫೋಲ್ಡ್ ಮಾಡಬೇಕು. ಒಂದು ಕಡ್ಡಿಯನ್ನ ಚುಚ್ಕೊಳ್ಬಹುದು. ನಿಮ್ಮ ಹತ್ರ ಕಡ್ಡಿ ಇಲ್ಲ ಅಂದ್ರೆ ಸ್ಟೆಪ್ಲರ್ ಪಿನ್ ಬೇಕಾದ್ರೂ ಹಾಕ್ಬೋದು. ನಾನು ಪೊರ್ಕೆ ಕಡ್ಡಿಯನ್ನೇ ಬಳಸ್ತಾ ಇದ್ದೇನೆ. ಅದಕ್ಕೋಸ್ಕರನೇ ಮಾಡಿ ಇಟ್ಕೊಂಡಿರ್ತೇವೆ. ಈ ರೀತಿ ಕೊಟ್ಟೆಯನ್ನ ಮಾಡ್ಲಿಕ್ಕೆ ಆಗ್ತದೆ ಅಂತಾನೆ ಸ್ವಲ್ಪ ಕಡ್ಡಿಯನ್ನ ಮಾಡಿ ಇಟ್ಕೊಳ್ತೇವೆ. ಮತ್ತೊಂದು ಕಡೆಗೂ ಅದೇ ರೀತಿಯಾಗಿ ಮಡಿಸಿದ್ರೆ ನಮ್ಮ ಕೊಟ್ಟೆ ರೆಡಿ ಆಯ್ತು. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಇದು ಎಕ್ಸ್ಟ್ರಾ ಪಾರ್ಟ್ ಏನಿದೆ ಅದನ್ನ ಬೇಕಾದ್ರೆ ಕಟ್ ಮಾಡಿ ಹಾಕ್ಬೋದು ಅಥವಾ ಹಾಗೆ ಕೂಡ ಬಿಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಇನ್ನೊಂದು ವಿಧಾನದಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಇದು 2 ಎಲೆಯನ್ನ ಬಳಸಿ ಮಾಡುವಂತಹ ಒಂದು ದೊಣ್ಣೆ ತಟ್ಟೆ ಅಂತ ಕೂಡ ಹೇಳ್ತಾರೆ ಇದಕ್ಕೆ. ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಆ ಕಡೆ ಈ ಕಡೆ ಫೋಲ್ಡ್ ಮಾಡ್ಕೊಳ್ತೇನೆ. ಇದಕ್ಕೂ ಕೂಡ ಅದೇ ರೀತಿಯಲ್ಲಿ ನಂತರ ಮಡ್ಸೋದು ನೋಡಿ. ಈ ರೀತಿಯಾಗಿ ಇದಕ್ಕೆ ಕಟ್ ಮಾಡೋದಿಲ್ಲ, ಈ ರೀತಿ ಮಡ್ಸ್ಕೊಂಡು ಕಡ್ಡಿಯನ್ನ ಹಾಕೊಳ್ಳುವಂಥದ್ದು. ಇದು ಕೂಡ ಸಿಂಪಲ್ ಇದೆ. ಕಟ್ ಮಾಡಿದಾಗ ಅದರ ಹೋಲ್ ಏನಾದ್ರೂ ಉಳಿತು ಅಂದ್ರೆ ಸೋರಿ ಹೋಗುವ ಸಾಧ್ಯತೆ ಇರ್ತದೆ. ಈ ರೀತಿಯಾಗಿ ಮಾಡ್ಕೊಂಡ್ರೆ ಹೋಲ್ ಆಗೋದಿಲ್ಲ, ಎಲ್ಲಿಯೂ ಕೂಡ ಸ್ಟಿಪ್ ಆಗಿ ನಿಲ್ತದೆ. 2 ಎಲೆ ಹಾಕಿರೋದ್ರಿಂದ ಸ್ಟಿಪ್ ಆಗಿರ್ತದೆ. ಇದಕ್ಕೂ 2 ಕಡ್ಡಿಯನ್ನ ಹಾಕೊಳ್ಬೇಕು. ಇಲ್ಲ ಅಂದ್ರೆ ಸ್ಟೆಪ್ಲರ್ ಪಿನ್ ಹಾಕ್ಬೋದು. ದಾರದಿಂದ ಕೂಡ ಇದನ್ನ ಟೈ ಮಾಡ್ಕೊಳ್ಬಹುದು. ದೊಣ್ಣೆ ತಟ್ಟೆ ಅಂತ ಹೇಳ್ತಾರೆ ಇದಕ್ಕೆ.